ಎಲ್ಲರಿಗೂ ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಮೌನ ವಿಶ್ವ ಕನ್ನಡ ವ್ಲಾಗ್ಸ್. ನಾನು ನಿಮ್ಮ ಪ್ರೀತಿಯ ಮೌನ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ. ಆಲ್ರೆಡಿ ಟೈಮ್ಲೈನಲ್ಲಿ ನೋಡಿದ್ದೀರಾ. ಇವತ್ತಿನ ವಿಡಿಯೋ ಬಂದು ಸಿಹಿ ಫಸ್ಟ್ ಬರ್ಡೇನ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ಯಾವ ಪ್ಲೇಸಲ್ಲಿ ಬರ್ಡೇ ಮಾಡಿದ್ವಿ, ಮತ್ತು ಬರ್ಡೇಗೆ ಯಾರ್ಯಾರು ಬಂದಿದ್ರು, ಮತ್ತು ಸೆಲೆಬ್ರೇಷನ್ ಹೇಗಾಯಿತು ಅಂತ ತಿಳ್ಕೊಬೇಕಂದ್ರೆ ಪೂರ್ತಿ ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ. ಮತ್ತು ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಾವು ಸಿಹಿ ಬರ್ಡೇ ಮಾಡ್ತಿರೋದು ಹಾಸನ್ ಪುರ್ದಮ್ಮ ದೇವಸ್ಥಾನದ ಹತ್ರ. ಆ ಪುರ್ದಮ್ಮ ಟೆಂಪಲ್ ಯಾಕಂತ ಹೇಳಿದ್ರೆ ನಾವು ಆಲ್ಮೋಸ್ಟ್ ಎಲ್ಲರ ಬರ್ಡೇನೂ ಅಲ್ಲೇ ಮಾಡಿರೋದು, ಮತ್ತು ಅಪ್ಪಂದು ಅರ್ಕೆ ಕೂಡ ಆಯಿತು. ಹಾಸನ್ ಅವರು ಯಾರಾದರೂ ನನ್ನ ಬ್ಲಾಗ್ ನೋಡ್ತಿದ್ರೆ ನೀವು ಪುರ್ದಮ್ಮ ಟೆಂಪಲ್ಗೆ ಹೋಗಿದ್ದೀರಾ ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಇವಾಗ ಮಳೆಗಾಲ ಅಲ್ವಾ, ಸೊ ಹಂಗಾಗಿ ಬೇಗ ಫಂಕ್ಷನ್ ಮಾಡೋಣ ಅಂತ ಅರೌಂಡ್ 10:30 11ಗೆ ಸ್ಟಾರ್ಟ್ ಮಾಡೋಣ ಅಂದ್ಕೊಂಡಿದ್ವಿ. ಸೊ ಬೆಳಿಗ್ಗೆ ಬೇಗ ಎದ್ದು ಸ್ವಲ್ಪ ಪ್ರಿಪೇರ್ ಎಲ್ಲ ಮಾಡಿಕೊಂಡು ದಾಸರಕೊಪ್ಪಲಲ್ಲಿ ನಮ್ಮ ಮನೆ ಹತ್ರನೇ ಒಂದು ಪಾರ್ಲರ್ ಇದೆ, ಉಮಾ ಮೇಕ್ ಓವರ್ ಅಂತ. ಅಲ್ಲಿ ಹೋಗಿ ನಾನು ನಮ್ಮ ಅಕ್ಕ, ರಾಣಿ ಅಕ್ಕ ಮತ್ತು ರಿಷು ಅಲ್ಲೇ ರೆಡಿ ಆದ್ವಿ. ತುಂಬಾ ಚೆನ್ನಾಗಿ ಮೇಕಪ್ ಮಾಡಿದರು ಅವರು. ಲೈಕ್ ನಾನು ಹೇಳಿದ್ದೆ ಅವರಿಗೆ ನಾನು ನ್ಯಾಚುರಲಾಗಿ ಕಾಣಿಸ್ಬೇಕು ಅಂತ, ಸೊ ಹಾಗೆ ನ್ಯಾಚುರಲಾಗಿ ಮೇಕಪ್ ಮಾಡಿದರು. ಮತ್ತು ಹೇರ್ ಸ್ಟೈಲ್ ಕೂಡ ಅಷ್ಟೇ, ಎಲ್ಲರಿಗೂ ಹೇರ್ ಸ್ಟೈಲ್ ತುಂಬ ಚೆನ್ನಾಗಿ ಮಾಡಿದರು. ಸೊ ಇನ್ಸ್ಟಾಗ್ರಾಮ್ ID ಕೂಡ ಇದೆ ಅವ್ರದ್ದು, ಉಮಾ ಮೇಕ್ ಓವರ್ ಅಂತ. ಸೊ ನೀವು ಯಾರಾದರೂ ಮೇಕಪ್ ಅಥವಾ ಹೇರ್ ಸ್ಟೈಲ್ ಬೇಕಂದರೆ ಇವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ನಾನು ಹೇಗೆ ಕಾಣ್ತಿದ್ದೀನಿ ಮತ್ತು ನನ್ನ ಮೇಕಪ್ ಹೇಗೆ ಕಾಣ್ತಿದೆ ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಬೇಗ ರೀಚ್ ಆಗೋಣ ಅಂತ ಬೆಳಿಗ್ಗೆ ಎದ್ದು ಏನೇನೋ ಸರ್ಕಸ್ ಮಾಡಿದ್ವಿ, ಬಟ್ ಪುರ್ದಮ್ಮ ನಾವು ರೆಡಿಯಾಗಿ ರೀಚ್ ಆದಾಗ ಅರೌಂಡ್ 12:30 ಆಗಿತ್ತು ಅಂದ್ಕೊತೀನಿ. ಈ ಚೌಟ್ರಿ ಬಂದು ಪುರ್ದಮ್ಮಗೆ ಹೋಗೋಕ್ಕಿಂತ ಮುಂಚೆನೇ ಸಿಗುತ್ತೆ, ಕೀರ್ತಿ ಪ್ಯಾಲೇಸ್ ಅಂತ. ನಾವು ರೆಡಿಯಾಗಿ ಹೋಗೋ ಅಷ್ಟರಲ್ಲಿ ಆಲ್ಮೋಸ್ಟ್ ಸ್ವಲ್ಪ ಜನ ಗೆಸ್ಟ್ಸ್ ಎಲ್ಲ ಬಂದುಬಿಟ್ಟಿದ್ರು. ನಾವು ಹೋದ ತಕ್ಷಣ ಲೇಟ್ ಆಗಿತ್ತಲ್ವ, ಫೋಟೋಗ್ರಾಫರ್ ಕೂಡ ಮುಂಚೆನೇ ಬಂದಿದ್ದರು ಪಾಪ. ಇವರು ಪುಟ್ಟಣ್ಣ ಅಂತ, ತುಂಬ ಚೆನ್ನಾಗಿ ಕ್ಯಾಪ್ಚರ್ ಮಾಡ್ತಾರೆ. ಇವ್ರ ಹತ್ರ ಇರೋ ಕ್ಯಾಮ್ರಾ ಹಾಸನಲ್ಲೇ ಕಾಸ್ಟ್ಲಿಯೆಸ್ಟ್ ಕ್ಯಾಮ್ರಾ ಅಂತೆ. ಇವರೊಂಥರ ನಮ್ಮ ಫ್ಯಾಮಿಲಿ ಫೋಟೋಗ್ರಾಫರ್ ಆಗಿದ್ದಾರೆ ಅಂತಲೇ ಹೇಳ್ಬೋದು. ಯಾಕಂತಂದರೆ ನಮ್ಮ ಪ್ರೀ ವೆಡ್ಡಿಂಗಲ್ಲೂ ಇವರೇ ಬಂದಿದ್ದರು, ಅಗೇನ್ ನಮ್ಮ ಮದುವೆಲೂ ಇವರೇ ಬಂದಿದ್ದರು, ಮತ್ತು ನಮ್ಮ ಮೆಟರ್ನಿಟಿ ಫೋಟೋಶೂಟ್ ಕೂಡ ಇವರೇ ಮಾಡಿಕೊಟ್ಟಿದ್ದು. ತುಂಬ ಚೆನ್ನಾಗಿ ಬಂದಿದೆ ಫೋಟೋಸ್ ಎಲ್ಲ. ಸೊ ಅದಕ್ಕೆ ಇವಾಗ ಸಿಹಿ ಬರ್ಡೇ ಕೂಡ ಇವರನ್ನೇ ಬುಕ್ ಮಾಡಿದ್ವಿ. ಡೆಕೋರೇಷನ್ ಎಲ್ಲ ಆಲ್ಮೋಸ್ಟ್ 11 o'clockಗೆ ಮುಗಿಬೇಕಿತ್ತು, ಬಟ್ ನಮ್ಮ ಬ್ಯಾಡ್ ಲಕ್ ಅಂತಲೇ ಹೇಳ್ಬೋದು. ಅವತ್ತು ಅಂದರೆ ಲೈಕ್ ಸಂಡೇ ಇಡೀ ಹೋಲ್ ಪುರ್ದಮ್ಮದಲ್ಲೇ ಪವರ್ ಇಶ್ಯೂ ಆಗಿಬಿಟ್ಟಿತ್ತು. ಪಾಪ ಅವರು ಲೈಕ್ ಬಲೂನ್ಸ್ ಎಲ್ಲ ಹಾಗೇ ಬಾಯಲ್ಲೇ ಊದಿ ಪಾಪ ಅದರಲ್ಲೇ ಹೇಗೋ ಡೆಕೋರೇಷನ್ ಮಾಡಿಕೊಟ್ಟಿದ್ರು, ಬಟ್ ತುಂಬ ಚೆನ್ನಾಗಿ ಮಾಡಿಕೊಟ್ಟಿದ್ರು. ಸೊ ಡೆಕೋರೇಷನ್ ಮಾಡಿರ್ತಾ ಇದ್ರಲ್ವ, ಇನ್ನೂ ಟೈಮ್ ಇತ್ತು ಅಂತ ಪುಟ್ಟಣ್ಣ ನಮ್ಮದು ಕಪಲ್ಸ್ ಫೋಟೋಸು ಮತ್ತು ಸಿಹಿದು ಫ್ಯಾಮ್ಲಿದೆಲ್ಲ ಫೋಟೋಸ್ ತೆಗಿತಾ ಇದ್ರು. ಸಿಹಿ ಫೋಟೋಸ್ಗೆಲ್ಲ ಇರ್ತಾನೆ ಇರಲಿಲ್ಲ, ತುಂಬ ಕ್ರ್ಯಾಂಕಿ ಆಗ್ತಾ ಇದ್ಲು, ತುಂಬ ಜನ ಎಲ್ಲ ಇದ್ರಲ್ವ. ಸೊ ಹಾಗಾಗಿ ಅವಳನ್ನ ಹಾಗೆ ಹೇಗೆ ಮಾಡಿ ಅಲ್ಲಿ ಡಾಗ್ಸ್ ಎಲ್ಲ ಇತ್ತು ಅದನ್ನೆಲ್ಲ ತೋರಿಸಿ ಹೇಗೋ ಫೋಟೋಸ್ ತೆಗ್ಸಿದ್ವಿ. ಅಷ್ಟರಲ್ಲಿ ಡೆಕೋರೇಷನ್ ಕೂಡ ಕಂಪ್ಲೀಟ್ ಆಗಿತ್ತು. ಬಂದಿರೋ ಗೆಸ್ಟ್ನೆಲ್ಲ ಹಾಗೆ ಮಾತಾಡಿಸ್ತಾ ಇದ್ವಿ. ಡೆಕೋರೇಷನ್ ನಾವು ಹೇಗೆ ಅಂದ್ಕೊಂಡಿದ್ವಿ ಹಾಗೆ ಬಂದಿತ್ತು. ಪವರ್ ಇಲ್ಲ ಅಂದರೂ ಕೂಡ ತುಂಬ ಚೆನ್ನಾಗಿ ಡೆಕೋರೇಷನ್ ಮಾಡಿಕೊಟ್ಟಿದ್ರು. ಥ್ಯಾಂಕ್ ಯು ಸೋ ಮಚ್ ಮಧುವಣ್ಣ. ಕೇಕ್ ಕಟ್ ಮಾಡುವಾಗ ಅರೌಂಡ್ 1 o'clock ಆಗಿತ್ತು ಅನಿಸುತ್ತೆ. ಇವರಿಷ್ಟು ನನ್ನ ಫ್ಯಾಮಿಲಿ ಮೆಂಬರ್ಸ್ ಈ ಕಡೆ ಕೂಡ ನಿಂತಿದ್ರು, ಸೊ ಅಲ್ಲಿ ಬಟ್ ಅವ್ರನ್ನೆಲ್ಲ ಕ್ಯಾಪ್ಚರ್ ಮಾಡೋದಕ್ಕಾಗಿಲ್ಲ. ಈ ಥರ ಫಂಕ್ಷನ್ಸ್ ಎಲ್ಲ ಆದಾಗ ನಾವೇನೋ ಜಸ್ಟ್ ರೆಡಿ ಆಗೋದು, ಫೋಟೋಸ್ ಅದರಲ್ಲಿರ್ತೀವಿ, ಬಟ್ ಅಪ್ಪ ಅಮ್ಮ ತಮ್ಮ ಅಣ್ಣಂದಿರು ಅವರೆಲ್ಲ ತುಂಬ ಬ್ಯುಸಿ ಇದ್ದರು. ಸೊ ಫೈನಲಿ ಅವ್ರನ್ನೆಲ್ಲ ಕರ್ಕೊಂಬಂದು ಇಲ್ಲಿ ನಿಲ್ಲಿಸಿದ್ದೀನಿ.
ತಮ್ಮಂಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರೂ ಸಾಲಲ್ಲ. ಅವನೊಂಥರ ನಮಗೆ ಸೆಕೆಂಡ್ ಅಪ್ಪ ಅಂತಲೇ ಹೇಳ್ಬೋದು, ನಮ್ಮ ಬಿಗ್ಗೆಸ್ಟ್ ಸ್ಟ್ರೆಂತ್ ಅಂತ. ಫೈನಲಿ ಕೇಕ್ ಕಟ್ಟಿಂಗ್ ಎಲ್ಲ ತುಂಬ ಚೆನ್ನಾಗಾಯಿತು. ನಾವು ಇನ್ವೈಟ್ ಮಾಡಿದ ರಿಲೇಟಿವ್ಸ್ ಎಲ್ಲ ಬಂದಿದ್ದರು, ತುಂಬ ಖುಷಿ ಆಯಿತು. ಯಾರ್ಯಾರು ಬಂದಿದ್ರಿ ಅವ್ರಿಗೆಲ್ಲ ತುಂಬ ಥ್ಯಾಂಕ್ಸ್. ಮತ್ತು ಎಲ್ಲರೂ ತುಂಬ ಗಿಫ್ಟ್ಸ್ ಕೊಟ್ಟಿದ್ದೀರಾ, ಮತ್ತು ಅವ್ರ ಜೊತೆ ಎಲ್ಲ ಫೋಟೋಸ್ ತೆಗೆಸ್ಕೊಂಡ್ವಿ. ಬಟ್ ಅದನ್ನೆಲ್ಲ ಕ್ಯಾಪ್ಚರ್ ಮಾಡೋದಕ್ಕಾಗಿಲ್ಲ. ನನ್ನ ತಂಗಿ ಎಷ್ಟಾಗುತ್ತೆ ಅಷ್ಟನ್ನು ಕ್ಯಾಪ್ಚರ್ ಮಾಡಿದ್ದಾಳೆ, ಯಾಕಂದರೆ ನಾವು ಬ್ಯುಸಿ ಇದ್ವಿ. ಫೋಟೋಸ್ ಎಲ್ಲ ತೊಗೊತಾ ಇದ್ವಿ ಮತ್ತು ಮಾತಾಡಿಸ್ತಾ ಇದ್ವಿ ರಿಲೇಟಿವ್ಸ್ನ. ಅಲ್ಲಿ ಫೋಟೋಸ್ ಎಲ್ಲ ತೊಗೊಂಡಾದ್ಮೇಲೆ ನಾನು ಡ್ರೆಸ್ ಚೇಂಜ್ ಮಾಡಿಬಿಟ್ಟೆ, ಯಾಕಂತಂದರೆ ನನ್ನ ಡ್ರೆಸ್ಸು ಸಿಹಿಗೆ ಇರಿಟೇಟ್ ಆಗ್ತಾಯಿತ್ತು. ಅವಳು ಎತ್ಕೊ ಅಂತ ಹೇಳ್ತಾ ಇದ್ಲು, ಎತ್ಕೊಂಡ್ರೆ ಅವ್ಳಿಗೆ ಇರಿಟೇಟ್ ಆಗ್ತಾ ಇತ್ತಲ್ವ, ಅಳ್ತಾ ಇದ್ಲು. ಸೊ ಹಾಗಾಗಿ ಡ್ರೆಸ್ ಚೇಂಜ್ ಮಾಡಿದೆ. ಇದು ನನ್ನ ತಮ್ಮನ RX ಬೈಕು, ಅವನ ಡ್ರೀಮ್ ಬೈಕ್ ಅಂತಲೇ ಹೇಳ್ಬೋದು. ಅಷ್ಟು ಚೆನ್ನಾಗಿ ನೋಡ್ಕೊತಾನೆ ಆ ಬೈಕ್ನ. ಆಚೆ ಫೋಟೋಸ್ ಎಲ್ಲ ತೆಗೆಸ್ಕೊತಾ ಇದ್ವಿ. ಅಷ್ಟರಲ್ಲಿ ಶಿಲ್ಪ ಬಂದಾಗ ಅರೌಂಡ್ 3:30 ಆಗಿತ್ತಂತ ಹೇಳ್ಬೋದು. ಅವಳು ಬರೋ ಅಷ್ಟರಲ್ಲಿ ಫಂಕ್ಷನ್ ಎಲ್ಲ ಮುಗ್ದೇ ಹೋಗಿತ್ತು. ಬಟ್ ಅವಳು ಮೈಸೂರಿಂದ ಪಾಪುನ ಇಟ್ಕೊಂಡು ತುಂಬ ದೂರ ಆಗತ್ತೆ ಮೈಸೂರಿಂದ ಪುರದಮ್ಮಗೆ, ಆದ್ರೂ ಬಂದಿದ್ದಾಳೆ ನನಗೋಸ್ಕರ. ನಾನು ಕೂಡ ಇನ್ನೂ ಊಟ ಮಾಡಿರಲಿಲ್ಲ. ಸೊ ಶಿಲ್ಪ ಬಂದ ತಕ್ಷಣ ಇಬ್ಬರು ಊಟ ಮಾಡಿ ಸ್ವಲ್ಪ ಹೊತ್ತು ಹಾಗೆ ಮಾತಾಡಿ ಅವಳನ್ನ ವಾಪಸ್ಸು ಅಂದರೆ ಬಸ್ ಹತ್ತಿಸ್ಬಿಟ್ಟು ಬಂದೆ ಮೈಸೂರಿಗೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ಕಮಿಂಗ್ ಶಿಲ್ಪ. ಫಂಕ್ಷನ್ ಎಲ್ಲ ತುಂಬ ಚೆನ್ನಾಗಾಯಿತು, ಮತ್ತು ಊಟ ಕೂಡ ಅಷ್ಟೇ ತುಂಬ ಚೆನ್ನಾಗಿತ್ತು. ಬಂದಿದ್ದ ರಿಲೇಟಿವ್ಸು ಅಷ್ಟೇ ಊಟ ತುಂಬ ಚೆನ್ನಾಗಿದೆ ಅಂತ ಹೇಳಿದ್ರು, ಖುಷಿ ಆಯಿತು. ಫಂಕ್ಷನ್ ಇಷ್ಟು ಚೆನ್ನಾಗಿ ಆಗಬೇಕಂತಂದರೆ ನನ್ನ ಫ್ಯಾಮಿಲಿ, ನನ್ನ ಫ್ರೆಂಡ್ಸ್ ಯಾರೇ ಆಗಿರ್ಬೋದು, ಎಲ್ಲರೂ ತುಂಬ ಕಷ್ಟಪಟ್ಟಿದ್ದಾರೆ, ಹೆಲ್ಪ್ ಮಾಡಿದ್ದಾರೆ ಮತ್ತು ಸಪೋರ್ಟ್ ಮಾಡಿದ್ದಾರೆ. ಎಲ್ರಿಗೂ ತುಂಬಾ ಥ್ಯಾಂಕ್ಸ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಎಕ್ಸ್ಪೆಷಲಿ ನಮ್ಮ ಅಪ್ಪ, ಅಮ್ಮ, ಅಕ್ಕ ಮತ್ತು ತಮ್ಮ ಮತ್ತು ನನ್ನ ಹಸ್ಬೆಂಡು. ಥ್ಯಾಂಕ್ ಯು ಸೋ ಮಚ್. ಎಲ್ಲರದ್ದು ಊಟ ಆಯಿತು ಮತ್ತು ಥಿಂಗ್ಸ್ ಎಲ್ಲ ಪ್ಯಾಕ್ ಮಾಡಿಕೊಂಡು ಪುರದಮ್ಮಯಿಂದ ಹಾಸನ ಹೊರಟ್ವಿ. ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಐ ಹೋಪ್ ಈ ವಿಡಿಯೋ ಎಲ್ರಿಗೂ ಇಷ್ಟ ಆಗಿದೆ ಅಂತ. ಇನ್ನು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನೊಂದು ವ್ಲಾಗ್ ಜೊತೆ ಮತ್ತೆ ಸಿಗ್ತೇನೆ. ಥ್ಯಾಂಕ್ ಯು ಸೋ ಮಚ್.